ಇನ್ನು ಕನ್ನಡ ಚಿತ್ರಕ್ಕೆ ಸಿಗಲಿದೆಯಾ ಮತ್ತೊಂದು ಗರಿ ಅನ್ನುವಂಥದ್ದು. ಯಾಕಂದ್ರೆ ವರ್ಲ್ಡ್ ವೈಡ್ ಸದ್ದನ್ನ ಮಾಡಲಿದೆಯಾ ಸ್ಯಾಂಡ್ಲ್ವುಡ್. ಈಗ ಆಸ್ಕರ್ ರೇಸ್ಗೆ ಎಂಟ್ರಿ ಕೊಟ್ಟಂತ ಕನ್ನಡದ 2 ಸಿನಿಮಾಗಳು ಜಾಗತಿಕ ಮಟ್ಟದಲ್ಲಿ ದಂತಕಥೆ ಬರೆಯುತ್ತಾ ಕಾಂತಾರ ಚಾಪ್ಟರ್ 1, ಹಾಲಿವುಡ್ ದೊಡ್ಡ ಸಿನಿಮಾಗಳ ಜೊತೆ ಕಾಂತಾರ ಚಾಪ್ಟರ್ 5. ನೋಡಿ, ಈಗ 98ನೇ ಆಸ್ಕರ್ ಅವಾರ್ಡ್ ರೇಸ್ ನಲ್ಲಿ ಸ್ನಾನ ಪಡೆದಂತ ರಿಷಬ್ ಸಿನಿಮಾ ಗಮನಿಸ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಬಹಳಷ್ಟು ಖುಷಿ, ಬಹಳಷ್ಟು ಹೆಮ್ಮೆ ಅನ್ಸುತ್ತೆ ನಮಗೆ. ಮೊದಲ ಬಾರಿಗೆ ಆಸ್ಕರ್ ವೇದಿಕೆಗೆ ಕನ್ನಡ ಸಿನಿಮಾ ಎಂಟ್ರಿ ಕೊಟ್ಟಿರುವಂತದ್ದು. ಅತ್ಯುತ್ತಮ ಚಿತ್ರ ರೇಸ್ ನಲ್ಲಿ ಸ್ಥಾನ ಪಡೆದಂತ ಕಾಂತಾರ ಚಾಪ್ಟರ್ 1, ವಿಜಯ್ ಕಿರಂದೂರು ನಿರ್ಮಾಣದ ಕಾಂತಾರ ಚಾಪ್ಟರ್ 1 ಚಿತ್ರ ಇದು ಬಹಳಷ್ಟು ಸದ್ದನ್ನ ಮಾಡಿರುವಂಥದ್ದು. ದೈವ ಶಕ್ತಿ ಆಗಿರ್ಬೋದು, ಎಲ್ಲವೂ ಕೂಡ ಅಂತಂದ್ರೆ ಬಹಳಷ್ಟು ಈ ಕಾಂತಾರ ಫಸ್ಟ್ ಸಿನಿಮಾ ಬಂದಂಥ ಸಂದರ್ಭದಲ್ಲಿ ನಮಗೆ ನಿಜವಾಗ್ಲೂ ಕೂಡ ಬಹಳಷ್ಟು ಹೆಮ್ಮೆ ಅನಿಸಿತ್ತು. ಕರಾವಳಿ ಭಾಗದ ಜನರ ಸಂಸ್ಕೃತಿಯನ್ನ ಇಡೀ ದೇಶಕ್ಕೆ, ಇಡೀ ವಿಶ್ವಕ್ಕೆ ಒಂದಿಷ್ಟು ಪರಿಚಯವನ್ನು ಮಾಡಿಕೊಟ್ಟವರು. ಸೊ ಹಾಗಾಗಿ ರಿಷಭರ ಒಂದಿಷ್ಟು ಸಿನಿಮಾಗಳು ಅಂತಂದಾಗ, ಶೆಟ್ರ್ ಸಿನಿಮಾ ಅಂತಂದಾಗ ಸಹಜವಾಗಿ ಒಂದಿಷ್ಟು ಕಥೆಗಳನ್ನು, ಬಹಳ ಅದ್ಭುತವಾಗಿ ಕಥೆಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿರ್ತಾರೆ. ನೋಡಿ, ಇದೀಗ ಆಸ್ಕರ್ ರೇಸ್ನಲ್ಲಿ ಇದೆ ಅಂತಂದರೆ ನಿಜವಾಗ್ಲೂ ಕೂಡ ಇದು ಕನ್ನಡಕ್ಕೆ ಹೆಮ್ಮೆ, ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಯಾಕಂದರೆ ಈಗಾಗಲೇ ಈ ಚಿತ್ರಕ್ಕೆ ಸಿಕ್ಕಿರುವಂಥ ಮನ್ನಣೆ ಆಗಿರ್ಬೋದು, ಆ ಪ್ರೀತಿ ಆಗಿರ್ಬೋದು, ಆ ಭಾಗದಲ್ಲಿ ಸಿಕ್ಕಿರುವಂಥ ಆ ದೈವದ ಒಂದು ಪ್ರೀತಿ ಆಗಿರ್ಬೋದು, ಎಲ್ಲವೂ ಕೂಡ ಗಮನಿಸ್ತಾ ಹೋದರೆ ಎಲ್ಲವೂ ಕೂಡ ಆಶೀರ್ವಾದ ಇದೆ ಇಲ್ಲಿ. ಆ ಸಿನಿಮಾಗಳಲ್ಲಿ ರಿಷಬ್ ಅವರ ಒಂದು ಆ್ಯಕ್ಟಿಂಗ್ ಆಗಿರ್ಬೋದು, ರುಕ್ಮಿಣಿ ವಸಂತ್ ಅವರ ಆ್ಯಕ್ಟಿಂಗ್ ಆಗಿರ್ಬೋದು, ಅದರ ಜೊತೆಗೆ ಆ ಭಾಗದಲ್ಲಿ ಇರುವಂಥ ಸಣ್ಣ ಪುಟ್ಟ ಕಲಾವಿದರಾಗಿರ್ಬೋದು, ಎಲ್ಲರೂ ಕೂಡ ಒಂದಿಷ್ಟು ಸೇರಿ ಆ ಸಿನಿಮಾವನ್ನು ಪ್ರೆಸೆಂಟ್ ಮಾಡುವಂಥ ರೀತಿ ಇದೆಯಲ್ಲ, ಆ ತೋರಿಸುವಂಥ ರೀತಿ ಇದೆಯಲ್ಲ, ನಿಜವಾಗ್ಲೂ ಕೂಡ ಭಾಳಷ್ಟು ಹೆಮ್ಮೆ ಅನಿಸುತ್ತೆ. ಬಟ್ ಇದೀಗ ಕನ್ನಡ ಚಿತ್ರರಂಗಕ್ಕೆ ಸಿಗಲಿದೆಯಾ ಮತ್ತೊಂದು ಗರಿ ಅನ್ನುವಂಥ ಒಂದು ಪ್ರಶ್ನೆ ಇದೆಯಲ್ಲ, ವರ್ಲ್ಡ್ ವೈಡ್ ಸದ್ದನ್ನು ಮಾಡಲಿದೆ. ಸೊ ಆಸ್ಕರ್ ರೇಸ್ಗೆ ಎಂಟ್ರಿ ಕೊಟ್ಟಿರುವಂಥ ಕನ್ನಡದ 2 ಸಿನಿಮಾಗಳು ಜಾಗತಿಕ ಮಟ್ಟದಲ್ಲಿ ದಂತಕಥೆಯನ್ನು ಬರೆಯುವಂಥ ಕೆಲಸವನ್ನು ಇದೀಗ ಕಾಂತಾರ ಚಾಪ್ಟರ್ 1 ಮಾಡ್ತಾ ಇದೆ. ಸೊ ಹಾಲಿವುಡ್ ದೊಡ್ಡ ಸಿನಿಮಾಗಳ ಜೊತೆ ನಮ್ಮ ಸಿನಿಮಾವು ಕೂಡ ಒಂದಿಷ್ಟು ಫೈಟ್ ಕೊಡ್ತಾ ಇರುವಂಥದ್ದು ರೇಸ್ನಲ್ಲಿ ಇದೆ ಅಂತಂದರೆ ನಿಜವಾಗ್ಲೂ ಕೂಡ ಒಂದಿಷ್ಟು ಹೆಮ್ಮೆ, ನಮಗೆ ನಿಜವಾಗ್ಲೂ ಕೂಡ ಒಂದಿಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ. ಸೊ ಅಷ್ಟರ ಮಟ್ಟಿಗೆ ಖುಷಿ ಅನ್ನುವಂಥದ್ದು. ನೋಡಿ, ಮೊದಲ ಬಾರಿಗೆ ಆಸ್ಕರ್ ವೇದಿಕೆ ಕನ್ನಡ ಸಿನಿಮಾ ಎಂಟ್ರಿ ಕೊಟ್ಟಿರುವಂಥದ್ದು ತುಂಬ ಖುಷಿಯ ವಿಚಾರ ಅಂತಲೇ ಹೇಳ್ಬೋದು.